ಇಂದಿರಾನಗರದ 100 ಫೀಟ್ ರಸ್ತೆಯಲ್ಲಿ ನಿನ್ನೆ ಅಷ್ಟೇ ಮರವೊಂದು ದರಗುರುಳಿ ಬಿದ್ದಿತ್ತು. ಸದ್ಯ ಇಷ್ಟೊತ್ತಾದ್ರೂ ಕೂಡ ಮರವನ್ನ ತೆರವು ಮಾಡುವಂತಹ ಕೆಲಸವನ್ನ ಪಾಲಿಕೆ ಅಧಿಕಾರಿಗಳು ಮಾಡಿಲ್ಲ. ವಾಹನ ಸಂಚಾರಕ್ಕೆ ಯಾವ ರೀತಿ ಸಮಸ್ಯೆ ಆಗ್ತಾ ಇದೆ ಅನ್ನೋದನ್ನ ನಾವು ವಿಜುವಲ್ ಸಮೇತವಾಗಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ. ನೀವೀಗ ಗಮನಿಸ್ತಾ ಇರಬಹುದು, ಇದು ಇಂದಿರಾನಗರದ 100 ಅಡಿ ರಸ್ತೆ. ಈ ಒಂದು ರಸ್ತೆಯಲ್ಲಿ ನಿನ್ನೆ ಬೃಹತ್ ಮರ ದರೆಗುರುಳಿತ್ತು. ಆ ಮರದ ವಿಜುವಲ್ಸ್ ಅನ್ನ ಕೂಡ ನಾವು ತೋರಿಸ್ತಾ ಹೋಗ್ತೀವಿ. ಸೊ ಇದನ್ನ ಗಮನಿಸಿದ್ರೆ ಇದೇನು ಒಣ ಮರ ತರ ಕಾಣಿಸ್ತಾ ಇಲ್ಲ, ಹಸಿ ಮರ ತರ ಕಾಣಿಸ್ತಾ ಇದೆ. ಆದ್ರೆ ಅದರ ಭಾಗವೆಲ್ಲವೂ ಕೂಡ ಟೊಳ್ಳಾಗಿ ಹೋಗಿರುವಂತಹ ವಿಜುವಲ್ಸ್ ನೀವು ಗಮನಿಸ್ತಾ ಇರಬಹುದು. ಸೊ ಇಷ್ಟು ಮರ, ದೊಡ್ಡ ಮರ ಉರುಳಿ ಬಿದ್ದು ಇಷ್ಟೊತ್ತಾದ್ರೂ ಕೂಡ ಮರ ತೆರವು ಮಾಡುವಂತಹ ಕೆಲಸವನ್ನ ಅಧಿಕಾರಿಗಳು ಪಾಲಿಕೆ ಮಾಡಿಲ್ಲ. ಇದರಿಂದ ವಾಹನ ಸವಾರರು ಸಮಸ್ಯೆ ಅನುಭವಿಸ್ತಾ ಇದ್ದಾರೆ, ಜೊತೆಗೆ ಪಾದಚಾರಿಗಳೆಲ್ಲರಿಗೂ ಕೂಡ ಪ್ರಾಬ್ಲಮ್ ಆಗ್ತಾ ಇದೆ. ಜೊತೆಗೆ ಈ ಮರ ನೀವು ಗಮನಿಸಿದ್ರೆ ಇದರ ಸುತ್ತ ಒಂದು ಕಾಂಕ್ರೀಟ್ ಕಟ್ಟೆ ತರ ಮಾಡಿದ್ದಾರೆ. ಸೊ ಇದರಿಂದಲೂ ಮರ ಉರುಳಿ ಬಿದ್ದಿರಬಹುದು ಅನ್ನುವಂತಹ ಶಂಕೆ ಸ್ಥಳೀಯರು ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದ್ರೆ ಹಸಿ ಮರ ದರೆಗುರುಳೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಈ ರೀತಿಯಾದಂತಹ ಕಾಂಕ್ರೀಟು ಅದನ್ನೆಲ್ಲ ಮಿಶ್ರಣ ಮಾಡೋದ್ರಿಂದ ಮರ ದರೆಗುರುಳುತ್ತೆ ಅನ್ನುವಂತಹ ಅಭಿಪ್ರಾಯ ವ್ಯಕ್ತ ಆಗ್ತಾ ಇದೆ. ಸುದೈವವಶಾತ್ ನಿನ್ನೆ ಈ ಮರ ಬೀಳುವಂತಹ ಸಂದರ್ಭದಲ್ಲಿ ಯಾರು ಕೂಡ ಓಡಾಡ್ತಾ ಇರಲಿಲ್ಲ. ಒಂದೊಮ್ಮೆ ಯಾರಾದ್ರೂ ಓಡಾಡಿದ್ರೆ, ಜನರ ಸಂಖ್ಯೆ ಇದ್ದಿದ್ರೆ ದೊಡ್ಡ ಅನಾಹುತವೇ ಆಗ್ತಾ ಇತ್ತು. ಜನರ ಮೇಲೆ ಏನಾದ್ರೂ ಬಿದ್ದು ಹೋಗಿದ್ರೆ ದೊಡ್ಡ ಸಮಸ್ಯೆ ಆಗ್ತಾ ಇತ್ತು. ಜೊತೆಗೆ ರಸ್ತೆ ಕೂಡ ಇರೋದ್ರಿಂದ ವಾಹನಗಳ ಮೇಲೆ ಏನಾದ್ರೂ ಬಿದ್ದಿದ್ರೆ ಇನ್ನೂ ದೊಡ್ಡ ಪ್ರಾಬ್ಲಮ್ ಆಗ್ತಾ ಇತ್ತು. ಸೊ ಅದು ಯಾವುದು ಕೂಡ ಕೂದಲೆಳೆ ಅಂತರದಲ್ಲಿ ಬಚಾವಾಗಿರುವಂತದ್ದು. ಇಷ್ಟು ದೊಡ್ಡ ಮರ ಬಿದ್ರೂ ಕೂಡ ಅಧಿಕಾರಿಗಳು, ಈ ಭಾಗದಲ್ಲಿ ಸಿಕ್ಕಾಪಟ್ಟೆ ಒಣ ಮರಗಳಿದ್ರು ಕೂಡ ಅಧಿಕಾರಿಗಳ ನಿರ್ಲಕ್ಷ್ಯಲ್ಲಿ ಕ್ಲಿಯರ್ ಆಗಿ ಕಾಣ್ತಾ ಇರೋದು. ಆದಷ್ಟು ಬೇಗ ಮರ ತೆರವು ಮಾಡಬೇಕು. ಕ್ಯಾಮರಾಮನ್ ನೂರ್ ಅಹಮದ್ ಜೊತೆ ಪ್ರಗತಿ ಶೆಟ್ಟಿ, ನ್ಯೂಸ್ 18 ಬೆಂಗಳೂರು. ಏನು ಮಾಡೋದು, ಸೇಫ್ಟಿ ಇಲ್ಲ. ಅದಕ್ಕೆ ಸರ್ಕಾರ ಮೇಲೆ ಹೇಳೋಕ್ಕಾಗುತ್ತೆ ನಾವು. BBMP ಅವರು ಮಾಡಬೇಕು, ತೆರವುಗೊಳ್ಬೇಕು ಜಲ್ದಿ. ಮರನ ಮಾಡ್ತಾ ಇಲ್ಲ ಅವ್ರು ಅಷ್ಟೇ. ಏನು ಮಾಡೋಕ್ಕಾಗಲ್ಲ. ಬಡವರು ಯಾವತ್ತಿದ್ರೂ ಕಷ್ಟ ಆಗಲ್ಲ ಬಡವ್ರಿಗೆ. ಮರಗಳು ಬರ್ತಾರೆ ನೈಟು ಬಂದ್ಬಿಟ್ಟು ಇಲ್ಲಿ ಮರ ಬಿದ್ದುವಾಗ ಜಾಮ್ಗಳು ಇದ್ದಿಲ್ಲ, ಯಾವಾಗಲೂ ಜಾಮ್ ಆಗೋದು. ನೈಟ್ ಏನು ಜಾಮ್ ಅಲ್ಲ, ಜಸ್ಟ್ ಒಂದು ಟೂ ವೀಲರ್ ಬಂದ ಅವ್ನು ಪಾಸ್ ಆಗಿಲ್ಲ ಅಂದರೆ ಅವನು ಎಸ್ಕೇಪ್, ಇಲ್ಲಾಂದ್ರೆ ಅವನು ಏನಾದ್ರು ಹೆಚ್ಚು ಕಮ್ಮಿ ಆಗೋದು ಚಾನ್ಸ್ ಇರ್ತಿತ್ತು. ಆದರೆ ಇವಾಗ ಒಣಗಿರೋದು ಮಾಡಿಬಿಟ್ಟು ಇವಾಗ ಈ ರಾಜಕೀಯದವರು ಇವಾಗ ಗೌರ್ಮೆಂಟ್ ಇದೆ, ಗೌರ್ಮೆಂಟ್ ಅವ್ರು ತಿನ್ನೋಕ್ಕೆ ಟೈಮ್ ಇಲ್ಲ. ಇನ್ನು ಇವ್ರು ಇದು ಬಂದು ಇಲ್ಲೇನು ಮಾಡ್ತಾರೆ, ಎಷ್ಟು ಮರಗಳು ಬೀಳ್ತದೆ ಗೊತ್ತಾ. ಇವಾಗ 100 ವರ್ಷದಲ್ಲಿ ಅವ್ರು ಬಂದು ನೋಡಿ ಮಾಡಬೇಕು. ಮರ ಬೀಳಬಲ್ಲೇ ಬರ್ತಾರೆ, ಬಂದ್ಬಿಟ್ಟು ಅವರು ಏನಾದರೂ ಬಂದು ಅವ್ರ ಕ್ರಮ ತೆಗೆದುಕೊಳ್ಬೇಕು. ಅವರು ಬಂದ್ಬಿಟ್ಟು ಇವಾಗ GBA ಮಾಡೋರೆ, ಆಯುಕ್ತವ್ರು ಬಂದು ಏನಾದರೂ ಮಾಡಿ ನೋಡಿ ಇದು ಮಾಡಬೇಕು. ಆ ಟೈಮಲ್ಲಿ ಏನಿಲ್ಲ. ಇವಾಗ ನಾವು ಆಟೋ ಓಡಿಸೋರು, ನೈಟ್ ಏನಾಯ್ತು ಅಂದರೆ ನಾವು ಆಟೋ ಮೂವ್ ಆದ್ರಿ. ಇಲ್ಲಾಂದರೆ ನಮ್ಮ ಆಟೋ ಮೇಲೆ ಕಾರ್ ಮೇಲೆ ಏನಾದಾಗಿದ್ರೆ ಲಾಸ್ಟ್ ಟೈಮ್ ಎಲ್ಲೋ ಒಂದು ಜಾಗದಲ್ಲಿ ಒಂದು ಪ್ರಾಣ ಹೋಯ್ತು ಬಿದ್ದುಬಿಟ್ಟು. ಅದು